ನೀವು ಮಾಡಿರೋ ಪಾಪ ಹೋಗಲ್ಲ, ಗೊತ್ತಾಯ್ತಲ್ಲ. ಒಬ್ರು ಮೂಳೆ ಮುರಿದೋಗಿದೆ, ಒಬ್ರು ಸತ್ತೋಗ್ಬಿಟ್ಟಿದ್ದಾರೆ. ನೀವು ಮಾಡಿರೋ ಪಾಪ ಹೋಗೋದಿಲ್ಲ, ಪಾಪ ಕಾಡೇ ಕಾಡುತ್ತೆ. ಅದಕ್ಕೇನೋ ಪ್ರಾಯಶ್ಚಿತ್ತ ಅಂತ ಒಂದಷ್ಟು ದುಡ್ಡು ಕೊಡಿಸ್ತಾ ಇದೀವಿ, ಜೈಲ್ಗೆ ಹಾಕೋಬಿಟ್ರೆ ನಿಮ್ ಮನೆ ಹಾಳಾಗೋಗ್ಬಿಡುತ್ತೆ ಅಂತ. ಅರ್ಥ ಆಯ್ತಲ್ಲ. ನೀವು ಮಾಡಿರ್ತಕ್ಕಂಥದ್ದು ಸರಿಯಲ್ಲ, ಜಾಗರೂಕರಾಗಿ ಓಡಿಸ್ಬೇಕಾಯ್ತು. ಏನ್ ಓಡಿಸ್ತಿದ್ದ ಆಯ್ತಾ? ಕಾರು ಓಡ್ಸಕ್ ಬರಕ್ ಲೈಸೆನ್ಸ್ ಇತ್ತೋ ಇಲ್ಲೋ? ಇದೆ, ಲೈಸೆನ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಎಲ್ಲ ಇದೆಯಾ? ಎಷ್ಟು ವಯಸ್ಸಾಗಿತ್ತು ಅವ್ರಿಗಾಗ? ಈ ಕಡೆ ಬನ್ನಿ, ಮೈಕಲ್ ಬನ್ನಿ. 55 years ಅವಾಗ. He was a 55. 55 55 ವರ್ಷ. ಏನ್ ಕೆಲಸ ಮಾಡ್ತಿದ್ರು ಅವರು? ಪೋಸ್ಟ್ ಮ್ಯಾನ್ ಆಗಿದ್ರು. ಅದೆಲ್ಲ ಬಂತಲ್ಲ ನಿಮಗ್ ಬರ್ಬೇಕಾದೆಲ್ಲ ಪರಿಹಾರ? ಆಮೇಲೆ ಎಲ್ಲ ನಿಮ್ ತಾಯಿಗ್ ಬರ್ತಾ ಇದ್ಯಾ? ಸರಿ. ಮತ್ತೆ ಈಗ ಇನ್ನೊಂದು 5 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ, ಕ್ಲೋಸ್ ಮಾಡಿ. ನೀವ್ ಹೇಗೆ ಹೇಳ್ತೀರಾ? ಅವ್ರು ಪಾರ್ಟ್ ಟೈಮ್ ಏನು ಕೆಲಸ ಮಾಡ್ತಾನೆ? ಪಾರ್ಟ್ ಟೈಮ್ ಪ್ರೈವೇಟ್ ಕಂಪನಿಯಲ್ಲಿ ಮಾಡ್ತಾ ಇದ್ದಾನೆ. ಸಾಯಂಕಾಲ 3 ಲಕ್ಷ ಕೊಡ್ಲಿ ಬಿಡಿ, ಪೂಜೆ ಮಾಡಕ್ ಹೋಗ್ತಾನೆ. 3 ಲಕ್ಷ ರೂಪಾಯಿ ಕೊಡ್ಲಿ ಬಿಡಿ. ಬ್ಲಡ್ ಮನಿ ಈಸ್ ಬರ್ದಿದ್ದೀನಿ ನೋಡಿ ಮೊನ್ನೆ ಒಂದ್ ಕೇಸಲ್ಲಿ. ಬ್ಲಡ್ ಮನಿ, ಕಾನ್ಸೆಪ್ಟ್ ಆಫ್ ಬ್ಲಡ್ ಮನಿ ಇಸ್ ಏಲಿಯನ್ ಟು ಇಂಡಿಯನ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್. ಗೊತ್ತಾಯ್ತಲ್ಲ. ಎಲ್ಲ ಕೇಸಲ್ಲಿ ಕೊಡ್ಲಿಕ್ಕೆ ಬರುವಂತದ್ದಲ್ಲ. ಆದ್ರೆ ಯಾವ ಪ್ರಕರಣದಲ್ಲಿ ಅದು ಹೆಚ್ಚು ಅನುಕೂಲಕರವಾಗುತ್ತೋ ಮತ್ತೆ ಮಿಟಿಗೇಟಿಂಗ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇರುತ್ತೋ ಅಲ್ಲಿ ಮಾತ್ರ ತೆಗಿತಿದ್ದೀವಿ ಅಂತ ಬರೆದಿದ್ದೀನಿ. ಎರಡು ಮಾಡು. ನೀವು ಅಷ್ಟೇ ಪ್ರೈವೇಟ್ ಕಂಪನಿ ಅಂದ್ರೆ 3 ಲಕ್ಷ ರೂಪಾಯಿ ಕೊಡ್ಲಿ, 2 ಲಕ್ಷ ಅಷ್ಟು ಕೊಡ್ಲಿ, ಅಷ್ಟು ಅದಕ್ಕಿಂತ ಕಮ್ಮಿ ಆಗಲ್ಲ. ಜೈಲ್ ತೆಗಿತಾ ಇದೀವಲ್ಲ ನಾವು, ಜೈಲ್ ತೆಗಿತಿರುವಾಗ ಅಷ್ಟು ಕೊಡ್ಬೇಕಾಗುತ್ತೆ. ಮತ್ತೆ ನಿಮ್ಮವ್ರು ಏನು ಮಿಟಿಗೇಟಿಂಗ್ ಸರ್ಕಮ್ಸ್ಟಾನ್ಸಸ್ ಏನು ಹೇಳಿಲ್ವಲ್ಲ? ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ, ಅಷ್ಟು ಕೊಡ್ಲಿ. ಅದನ್ನ ಸರಿ ಇದೆ. ಈವ್ನಿಂಗ್ ಈ ವಿಲ್ ಗೋ ಫಾರ್ ಪೂಜಾ, ಅದು ಎಕ್ಸ್ಟ್ರಾ ಇನ್ಕಮ್. ವಾಟ್ ಎವರ್ ಇಟ್ ಇಸ್, ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರೇನೋ ಮಾಡ್ಕೊಡ್ತಾರೆ ಬಿಡಿ. ಎರಡೇನು ಮಾಡಿ. ಇಲ್ಲ 3 ಲಕ್ಷ ರೂಪಾಯಿ. ಯಾಕೆಂತಂದ್ರೆ 338 ಕನ್ವಿಕ್ಷನ್ ಇದೆ, ಅದ್ರಲ್ಲೂ 6 months ಇದೆ. 3 ಲಕ್ಷ ರೂಪಾಯಿ ಕೊಟ್ರೆ ಈತನಿಗೆ 2.5 ಲಕ್ಷ ರೂಪಾಯಿ. ಬೆಟ್ಟಿಂದು ಮೂಳೆ ಮುರ್ಕೊಂಡಿರೋರ್ಗೆ ಒಂದು 50,000 ರೂಪಾಯಿ. ಅವ್ರ ತಾಯಿ ನಿಮ್ಮ ತಾಯಿನಾ? ಸೊ ಅಲ್ಲಿಗೆ ಎರಡು ಸೇರಿ ಒಟ್ಟೆ 3 ಲಕ್ಷ ಅವ್ರ ಮನೆಗೆ ಬಂದಂಗ ಆಗುತ್ತೆ. ವಿಲ್ ಪೇ. ಅಗ್ರೀಡ್. ಆಲ್ ರೈಟ್, ಬರ್ಕೊಳ್ಳಿ. ಸೈಡ್ ದಿ ಎಲ್ಲಿ ನಿಮ್ಮವನ್ ಬಂದಿದ್ದಾನ? ಆ ಕಡೆ ಕೂತ್ಕೊಳ್ಳಿ, ಕೇಳಿ. ಗಡಿಯಾರದ ಕೆಳಗಡೆ ಕೂತ್ಕೊಳ್ಳಿ. ರಾಮಕೃಷ್ಣ ಈ ಕಡೆ ಬನ್ನಿ, ಇಲ್ಲಿ ಈ ಕಡೆ ಬನ್ನಿ. ನೀವು ಮಾಡಿರೋ ಪಾಪ ಹೋಗಲ್ಲ, ಗೊತ್ತಾಯ್ತಲ್ಲ. ಒಬ್ರು ಮೂಳೆ ಮುರಿದೋಗಿದೆ, ಒಬ್ರು ಸತ್ತೋಗ್ಬಿಟ್ಟಿದ್ದಾರೆ. ನೀವು ಮಾಡಿರೋ ಪಾಪ ಹೋಗೋದಿಲ್ಲ, ಪಾಪ ಕಾಡೇ ಕಾಡುತ್ತೆ. ಅದಕ್ಕೇನೋ ಪ್ರಾಯಶ್ಚಿತ್ತ ಅಂತ ಒಂದಷ್ಟು ದುಡ್ಡು ಕೊಡಿಸ್ತಾ ಇದೀವಿ, ಜೈಲ್ಗೆ ಹಾಕೋಬಿಟ್ರೆ ನಿಮ್ ಮನೆ ಹಾಳಾಗೋಗ್ಬಿಡುತ್ತೆ ಅಂತ. ಅರ್ಥ ಆಯ್ತಲ್ಲ. ನೀವು ಮಾಡಿರ್ತಕ್ಕಂಥದ್ದು ಸರಿಯಲ್ಲ, ಜಾಗರೂಕರಾಗಿ ಓಡಿಸ್ಬೇಕಾಯ್ತು. ಏನ್ ಓಡಿಸ್ತಿದ್ದ ಆಯ್ತಾ? ಕಾರು ಓಡ್ಸಕ್ ಬರಕ್ ಲೈಸೆನ್ಸ್ ಇತ್ತೋ ಇಲ್ಲೋ? ಇದೆ, ಲೈಸೆನ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಎಲ್ಲ ಇದೆಯಾ? ಅವ್ರ ಅಪ್ಪನ್ ತಿಥಿಗೆ ಹೋಗ್ತಾ ಇದ್ರು, ಟಿ ನರಸೀಪುರಕ್ಕೆ. ಅಲ್ಲಿ ಅವ್ರ ಕಡೆಯಿಂದ ಬಂತು. ಮತ್ತೆ ಯಾಕೆ ಆಕ್ಸಿಡೆಂಟು? ಅವ್ರು ಬಂದು ಅವ್ರಿಗೆ ಲೈಸೆನ್ಸ್ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಯಾರಿಗೆ? ಪೋಸ್ಟ್ ಮ್ಯಾನ್ಗೆ? ಹೌದು. ಎಕ್ಸಿಬಿಟ್ P15 ನಲ್ಲಿ ಹಾಕಿದಿರಿ ಗಾಡಿನಲ್ಲಿ. ಹೌದು. B-ಚಾರ್ಜ್ ಶೀಟ್ ಆಯ್ತಲ್ಲ, ಅದು ಅಷ್ಟೇ. ಒಂದ್ ಸತ್ತೋಗ್ಬಿಟ್ನಲ್ಲ, ಅವನ ಮೇಲೆ ಇರೋ ಲೈಸೆನ್ಸ್ ಇಲ್ದಲ್ನೆ, ಇನ್ಸೂರೆನ್ಸ್ ಇಲ್ದಲ್ನೆ ಗಾಡಿ ತಂದಿದ್ದು B-ಚಾರ್ಜ್ ಶೀಟ್ ಆಗಿ ಹೊರಟೋಯ್ತು. ಹೋಗ್ಲಿ, ಈತ ಏನಾರು ಹೇಳ್ಬೇಕಾಗಿತ್ತಲ್ಲ, ನಾನ್ ಸರಿಯಾಗಿ ಓಡಿಸ್ತಾ ಇದ್ದೆ, ಅವನೇ ಬಂದು ಡಿಕ್ಕಿ ಕೊಟ್ಟ ಅಂತ. ಅದು ಹೇಳಲಿಲ್ಲ. ತಮ್ಗೆ ಗೊತ್ತಿದೆ. ಅಲ್ಲಿ ನೀವೆಲ್ಲ ಹೇಳ್ಕೊಡ್ಬೇಕು, ಊರಿಗೆಲ್ಲ ಪಾಠ ಹೇಳ್ತಾ ಇದ್ದೀರಿ ನೀವು. ಇನ್ನೆಷ್ಟು ಸಮಯ ಹೇಳ್ಕೊಳ್ಳಿ. ಅಲ್ಲ ಶಂಕರಪ್ಪ, ಮಳವಳ್ಳಿಯಲ್ಲಿ ಕೇಳಿ, ನಿಮ್ ಎಫರ್ಟ್ ನಾನ್ ಬಹಳ ಮೆಚ್ಚಿದೆ. ಅಲ್ಲೆಲ್ಲೋ ಬಳ್ಳಾರಿನಲ್ಲಿ ಹೋಗಿ ಒಂದು ಪಾಠ ಮಾಡಿದಿರಿ, ಆ ರೆಡ್ಡಿ ಕರ್ಕೊಂಡು ಹೋಗಿದ್ರಲ್ಲಿ. ಲಕ್ಷ್ಮೇಶ್ವರದಲ್ಲಿ ಮಾಡಿದ್ರು. ಅದಂತೂ ಎಲ್ಲ ಅದ್ ನನಗೆ ಕಾಣ್ಲಿಲ್ಲ. ಆ ಲಿಂಗಸುಗೂರು ಮತ್ತೆ ಬಳ್ಳಾರಿ ಎರಡು ನನ್ ಕಣ್ತು. ಅಳಂದ ಮಾಡಿದೆ ಮಾರ್ಚ್ ಅಲ್ಲಿ. ಅಳಂದ ಬೆಳಗ್ಗೆ 11 ಸಾಯಂಕಾಲ 7 ಗಂಟೆ. ನಿಮ್ ಕೋಟೇಶ್ವರ ರಾವ್ ಕರ್ಕೊಂಡೋಗಿದ್ದ 2 ಪ್ರೋಗ್ರಾಮ್ ಮಾತ್ರ ಯೂಟ್ಯೂಬ್ ಅಲ್ಲಿ ಇದೆ, ನಾನು ಎಲ್ಲ ನೋಡ್ದೆ. ಏನ್ ಹೇಳಿದ್ದಾರೆ ಶಂಕರಪ್ಪ? ಈಗಲೂ ಮಾಡ್ತಾ ಇದ್ದೀನಿ, ಬಿಡಲ್ಲ. ಅಲ್ಲಿ ಏನಾಗಿದೆ ಗೊತ್ತಾ, ನೀವು ಇವ್ರು ಅಂತ ಹೇಳಲ್ಲ, ನಾನು 2 ಸರ್ತಿ ಮಾತು ಹೇಳಿದ್ದೀನಿ. ಈಗೆಲ್ಲ ಸ್ವಲ್ಪ ಚುರುಕಾಗಿದ್ದಾರೆ. ನಮ್ಗೂ ಎಲ್ಲ ಶಿಷ್ಯರಿದಾರಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ, ಅವ್ರಿಗೆಲ್ಲ ಹೇಳಿದ್ದೀನಿ, ಮಾಡ್ರೋ ಒಂಚೂರು ಡಿಫೆನ್ಸ್ ಎವಿಡೆನ್ಸ್ 313 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಹೇಳಿದ್ರೆ ನಮ್ಮ ಮುಂದೆ ಏನಾರು ಇರುತ್ತೆ ಅಂತ. ಈಗೆಲ್ಲ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಕಾರವಾರದವರು ಬಹಳ ಬುದ್ಧಿವಂತರು. ಒಂದು ಕೇಸಲ್ಲಿ ನಾನು ಕ್ರಿಮಿನಲ್ ಆರೋಪಿನಲ್ಲಿ ಇದನ್ನ ಬರ್ದಿದ ತಕ್ಷಣನೇ ನೆಕ್ಸ್ಟ್ ಮಂತ್
ಎಲ್ಲರೂ ಕೂಡ ಕೆಳಗಡೆ ಕೋರ್ಟ್ ನಲ್ಲಿ 313 ಸ್ಟೇಟ್ಮೆಂಟ್ ಅಲ್ಲಿ ರಿಟರ್ನ್ ಸಬ್ಮಿಷನ್ಸ್ ಹಾಕೋರು, ಎಲ್ಲ ಲಾಯರ್ದೆ, ಅವ್ನ್ ಸೈನ್ ಹಾಕ್ಸ್ಬಿಡುತ್ತೆ. ಆಯ್ತಾ? ಆಮೇಲೆ ಎರಡನೇದು, ನನ್ನ ಪರವಾಗಿ ನಿಮ್ಮ ಪರವಾಗಿ ಏನಾದ್ರು ಹೇಳಿಕೆ ಇದೆಯಾ ಅಂತಂದ್ರೆ, ಹೇಳುವುದಿದೆಯಾ ಅಂದ್ರೆ, ಹೌದು ಸ್ವಾಮಿ ಬರವಣಿಗೆಯಲ್ಲಿ ಕೊಡ್ತೀನಿ ಅಂತ ರೆಡಿಮೇಡ್ ಆನ್ಸರ್. ಬರವಣಿಗೆನಲ್ಲಿ ಪೂರ್ತಿ ಇನ್ನೊಂದು ಉದ್ದ ಸ್ಟೋರಿ. ಆಯ್ತಾ? ಎರಡನೇದು ಡಿಫೆನ್ಸ್ ಎವಿಡೆನ್ಸ್ ಮಾಡ್ಸೋರು, ಡಿಫೆನ್ಸ್ ಎವಿಡೆನ್ಸ್ ಮಾಡ್ಸೋರು. ಪ್ರಿಸಂಪ್ಷನ್ ಇದೆಯಲ್ಲ ಸರ್ 304 ಏನಲ್ಲಿ ಪ್ರಿಸಂಪ್ಷನ್ ಇದೆ. ಅದಕ್ಕೋಸ್ಕರ ಡಿಫೆನ್ಸ್ ಎವಿಡೆನ್ಸ್ ಮಾಡಿಸಿ ನನಗೆ ಬಹಳ ಖುಷಿಯಾಗಿದ್ದೇನು ಅಂತಂದ್ರೆ, ಅಂತದೊಂದು ಮ್ಯಾಟರ್ ನಾನು ಅಲ್ಲಿರೋಂಗ್ಲೇನೆ ಬಂದೇ ಬಿಡ್ತು ಕೋರ್ಟ್ ಮುಂದೆ ಕ್ರಿಮಿನಲ್ ಅಪೀಲ್ಗೆ. ಅದಕ್ಕೆ ನಾನು ಹೇಳ್ದೆ, ಇದೆಲ್ಲ ನಾನೇ ಹೇಳ್ಕೊಟ್ಟಿದ್ ಪಾಠ, ಸೂರ್ಯಂಗೆ ಟಾರ್ಚ್ ಬಿಡ್ತೀರಾ ಅಂತ ನಕ್ರು. ಆಮೇಲೆ ಹೇಳ್ದೆ, ನೋಡಿ ಇದು ಮಾಡಿದ್ರಿಂದ ಒಂದು ಎವಿಡೆನ್ಸ್ ನಮ್ ಮುಂದೆ ಇದೆ, ಅಟ್ಲೀಸ್ಟ್ ನಿಮ್ಮ ವರ್ಷನ್ ಏನು ಅಂತ. ಒಂದು ಕೇಸಲ್ಲಿ ಮಾತ್ರ ಇಂಟರ್ಫಿಯರ್ ಮಾಡಿ ರಿಮಾಂಡ್ ಮಾಡಿದೆ. ಅದು ನಮ್ ಕೋರ್ಟ್ ಹಿಂಭಾಗದಲ್ಲೇನೆ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ರು ಹೊಸದಾಗಿ. ಅವಾಗ ಒಂದ್ ಕಡೆಯಿಂದ ಮಾತ್ರ ವೆಹಿಕಲ್ ಮೂವ್ಮೆಂಟ್ ಇತ್ತು, ಎದುರುಗಡೆ ನೇರವಾಗಿ ಗೋಡೆ, ಏನೂ ಕಾಣೋದಿಲ್ಲ, ಡೆಡ್ ಎಂಡ್, ಅದು ಬ್ಲೈಂಡ್ ಟರ್ನ್. ಊರ್ ಗೊತ್ತಲ್ಲ, KSRTC ಕೂತ್ಕೊಂಡ್ರೆ ಹಿಂಗ್ ಅಂತ ಹೋಗ್ತಾರೆ, ಆ ಕಡೆ ಯಾವನ್ನ ಬಂದ ಸಿಕ್ಬಿದ್ದ ಸತ್ಬಿಟ್ಟ, ಹಿಂಗ್ ನುಗ್ಗಿಸ್ತಾರೆ ಒಳಗಡೆ. ಅವರೇನು ಇಲ್ಲೂ ನೋಡಿ ನೀವು ಬೇಕಾದ್ರೆ ಅವ್ರದ್ದು ಮೆಜೆಸ್ಟಿಕಲ್ ಫ್ಲೈಓವರ್ ಹತ್ರ ಅದು ಪಾದಚಾರಿಗಳು ಹೋಗೋದಿದೆಯಲ್ಲ, ಅಲ್ಲ ಅವ್ನು ಟರ್ನ್ ಮಾಡ್ಬೇಕಾದ್ರೆ ಜೀವ ಕೈಲಿ ಹಿಡ್ಕೊಂಡಿರ್ಬೇಕು. ಆ ನಮೂನೆ ನುಗ್ಗಿಸ್ತಾರ. ಅದ್ ಯಾಕ ಸ್ಪೀಡ್ ಆಗಿ ಬರ್ತಾರೋ, ಅದ್ ಯಾಕಲ್ಲಂಗ್ ಬ್ರೇಕ್ ಆಗ್ತಾರೋ ಇವ್ರಿಗೆ ಗೊತ್ತು. ಅಲ್ಲಿ ಆ ಗುರುರಾಜ ಫಾರ್ಮೇಸ್ ಇಂತ ಆಯುರ್ವೇದ ಅಂಗಡಿ ಇದೆ, ಅಲ್ಲೊಂದ್ ಸ್ವಲ್ಪ ಏನಾರು ಒಂದೊಂದ್ ಸ್ವಲ್ಪ ತಗೊಳಕ್ ನಿಲ್ಸ್ಕೊಂಡಿರ್ತೀವಿ ನಾವು. ನಮ್ ಡ್ರೈವರ್ಗೆ ಹೇಳ್ಬಿಟ್ಟೆ, ಲೈ ಅಲ್ಲಿ ತನಕ ಹೋಗ್ಲೇಬೇಡ, ಡಿಕ್ಕಿ ಗಿಕ್ಕಿ ಕೊಟ್ಬಿಟ್ಟ, ಇನ್ನು ಈ ಕಡೆನೆ ನಿಲ್ಸ್ಕೊ ಅಂತ. ಒಂದಷ್ಟು ದೂರ ನಡೆದ್ರಾಯ್ತು ನೀನು ಅಂತ. ಅದು ಒನ್ ವೇ ಇದೆಯಲ್ಲ, ಹೆಂಗ್ ಸಂಗಮ್ ಥಿಯೇಟರ್ ಕಡೆಗೆ ನೋಡ್ಕೊಂಡ್ರಾಯ್ತು, ಅಲ್ಲಿಂದ ಹೋದ್ರಾಯ್ತು, ಈ ಕಡೆನೆ ನಿಲ್ಸು. ಆ ನಮೂನೆ ಬರ್ತಾನ್ರಿ, ಭಯ ಆಗುತ್ತೆ. ಯಾಕೆ ಹಾಸ್ಪಿಟಲ್ ಬರ್ಬೇಕು, ಹೋಗ್ ಬರ್ದ್ ನಿಲ್ಸ್ತಿರೋದು ಅಲ್ಲಿಗೆನೆ, ಡೀಸೆಲ್ ಖರ್ಚು ವೇಸ್ಟು, ಬ್ರೇಕ್ಗಳು ಹಾಳಾಗೋಗ್ಬಿಡುತ್ತವೆ. ಯಾರೋ ಹುಡುಗರು ಈ ಕಡೆ ಆ ಕಡೆ ಹೋಗೇ ಬಿಡ್ತಾರೆ, ಎಲ್ಲಾರನ್ನ ಮೇಲ್ಗಡೆಯಿಂದ ಎಲ್ಲಿ ಹೋಗ್ತಾರೆ, ಸ್ಕೈ ವಾಕ್ ಉಪಯೋಗ ಮಾಡಲ್ಲ, ಜನಗಳಿಗೂ ಅಂತದೇ ಚಟ. ಆ ಕಂಬಿ ಹಾಕಿದ್ರದ ಮೇಲೆ ಹತ್ತಿಳಿತಾರೆ, ಡೇಂಜರಸ್ ಅವೆಲ್ಲ. ಐ ಆಮ್ ಟೆಲಿಂಗ್ ಯು, ಡೇಂಜರಸ್. ಹೌದೌದು. ಅಲ್ಲಿ ಇಳಿದ ಹಿಂಗ ಹತ್ತಕ್ಕ ಒಂದು ಅವ್ರ ಸೋಂಬೇರ್ತನ, ಅಲ್ಲಿ ಇಳಿದ ಹತ್ತದ್ ಮಾತ್ರ ಬಹಳ ಹೊಲಸು. ಅಂದ್ರೆ ಅಂತ ಹೊಲಸನ್ನ ನಾನು ನೋಡೇ ಇಲ್ಲ. ಆ ಉಪ್ಪರ್ಪೇಟೆ ನಡೆಯೋದೇ ಅಲ್ಲಿಂದ ಅಂತ ಕಾಣುತ್ತೆ. ಎಲ್ಲಾ ತರದ ಆಕ್ಟಿವಿಟೀಸು ಅಲ್ಲಿ ನಡೆಯುತ್ತೆ. ಹತ್ತಿ ಇಳಿತೀವಿ ಅಂದ್ರೆ 6 ಗಂಟೆ ಮೇಲೆ ಮಹಾನ್ ಕಿತಾಪತಿ. ಅವಸರ ಇಟ್ಟು ಅಂತದೆಲ್ಲ ಹಾಕ್ಬಿಟ್ರು. ಬೇಕಾದ್ರೆ ಒಮ್ಮೆ ಅವರ ನಾಯಿಯನ್ನು ಕರೆದುಕೊಂಡು ಹೋಗಬಹುದು, ಅದಕ್ಕೂ ಫ್ರೀ ಅಂತ.
ಇವ್ರು ಅದನ್ನೆಲ್ಲ ಕೈ ಎತ್ಬಿಟ್ರು. ಒಂದ್ ಕೈ ಎತ್ತಿದ ತಕ್ಷಣ ಹಂಗೆ ಕೈ ಇಟ್ಕೊಂಡಿರುವಾಗ್ಲೇ ನೀನ್ 17 ತೋರಿಸ್ಬಿಟ್ಟ. ಅಲ್ಲಿ ಆ ಮೆಟ್ರೋದಲ್ಲಿ ಒಬ್ಬನು ಹಿಂಗ್ ಕಾಯಿನ್ ಹಾಕ್ಬಿಟ್ಟು 3 ಜನ ಒಟ್ಟಿಗೆ ಹೋಗ್ಬಿಡ್ತಾರ. ಆ ಕಾಯಿನ್ ಒಬ್ಬನ ಹಾಕ್ತಿರ್ತಾನೆ, 3 ಜನ ನುಗ್ಬಿಡ್ತಾರ ಒಟ್ಟಿಗೆ. See, myself and my wife, my daughter and son-in-law, we had been to some country in the Europe. ನಮ್ son-in-law ಮತ್ತೆ ನನ್ನ ಡಾಟರು ಅವ್ರಿಗೆ ಅದೆಲ್ಲ ಅಭ್ಯಾಸ ಆಗಿದೆ, ಚೆಕ್ ಅಂತ ಆ ಕಡೆಗೆ ಹಾಕ್ಬಿಟ್ರು. ಅದನ್ನ ತೋರಿಸಿ ಅದನ್ನ ಹಾಕಿ ಸ್ವೈಪ್ ಮಾಡಿ ಆ ಕಡೆಗೆ ಹೋಗೋಷ್ಟ್ರೊಳಗಡೆಗೆ ವಾಪಸ್ ಅದ್ ಲಾಕ್ ಆಗ್ಬಿಡ್ತು ನನ್ನ ವೈಫ್ ಹೋಗುವಾಗ. ಸೊ ನಾನು ಇಲ್ಲಿ ಉಳ್ಕೊಂಡ್ಬಿಟ್ಟೆ, ವೈಫ್ ಅಲ್ಲಿ ನಿಂತ್ಕೊಂಡ್ಬಿಟ್ಲು. ಒಬ್ನು ಈ ಕಡೆಯಿಂದ ಹೋಗಿ ಅಂತ ತೋರಿಸ್ತಾ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ನೋಡಿ, ಅವ್ರಿಗೆ ಇಂಗ್ಲಿಷ್ ಬಂದ್ರು ಮಾತಾಡಲ್ಲ. ಇಲ್ಲ ಆಮೇಲೆ ಎಲ್ಲ ಆಯ್ತು. ಕೊನೆಗೆ ಅವ್ರು ಆ ಕಡೆ ಇದ್ದಾರೆ, ಸನ್-ಇನ್-ಲಾ ಮತ್ತೆ ಡಾಟರು, ನಾವ್ ಈ ಕಡೆ ಇದ್ದೀವಿ. ಆಯ್ತು ಅಂತೇಳಿ ಈ ಕಡೆಯಿಂದ ವೈಫ್ ಹೋಗೋದ್ಲು. ಇನ್ಯಾರು ಅಲ್ಲೆಲ್ಲ ನೋಡ್ತಾ ಕೂತಿದ್ದವನ್ ಬಂದ, CCTV ನೋಡ್ತಿರೋ, ವೈ ಆರ್ ಯು ಕಮಿಂಗ್ ಲೈಕ್ ದಿಸ್, ಶೋ ಮಿ ಯುವರ್ ಪಾಸ್ಪೋರ್ಟ್, ದಿಸ್ ದಟ್ ಅಂಡ್ ಆಲ್ ಅಂತ. ಅಷ್ಟೊತ್ತು ನಾವು ಇವ್ನು ಹೇಳ್ದ ಅದಕ್ಕೆ ಹೋದ್ವಿ ಅಂತ ಅವ್ನ ಕಡೆ ತೋರಿಸಿದ್ವಿ. ಅವ್ನು ಹೌದು ಈ ತರ ಹಿಂಗಾಗಿತ್ತು, ಅವ್ರು ಸ್ವೈಪ್ ಮಾಡಿದ್ ನಾನು ನೋಡಿದೀನಿ, ನಂದಂತೂ ನಾನು ಇನ್ನೂ ಸ್ವೈಪೇ ಮಾಡಿಲ್ವಲ್ಲ. ಸೊ ನೀವ್ ಯಾರು? ನಾನು ಅವ್ರ ಹಸ್ಬೆಂಡ್ ಈ ತರ ಅಂತ ಹೇಳಿದ್ವಿ. ಪಾಸ್ಪೋರ್ಟ್ ಎಲ್ಲ ಕೊಟ್ವಿ, ನೋಡಿದ್ರು, ವೆರಿಫೈ ಮಾಡಿದ್ರು. ಅಂತದ್ದೇನಾರು ಪ್ರಾಬ್ಲಮ್ ಆದ್ರೆ ತಿರ್ಗಾ ಅಲ್ಲಿಂದ ಹೋಗೋಂಗಿಲ್ಲ, ನೀವು ಈ ಕಡೆ ಬಂದು ರಿಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾನು. ಎಷ್ಟು? €1 ಅಷ್ಟೇ. ಕಾನೂನು ನೋಡಿ ಎಷ್ಟು ಸ್ಟ್ರಿಕ್ಟ್ ಆಗಿದೆ. €1. ನಂದೆಂತೂ ಇನ್ನೂ ಸ್ವೈಪೇ ಆಗಿಲ್ಲ, ನಾನು ಹೋಗ್ತಿದ್ದೆ. ಅವತ್ತಿಂದ ಆಚೆಗೆ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ, ನಮ್ಮ ಸನ್-ಇನ್-ಲಾ ಆದ್ಮೇಲೆ ನನ್ನ ವೈಫ್ ಕಳಿಸ್ಬಿಡ್ತಿದ್ವಿ, ಆಮೇಲೆ ನಮ್ ಡಾಕ್ಟ್ರು, ಆಮೇಲೆ ನಾನ್ ಲಾಸ್ಟ್. ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಮತ್ತೆ ಡೈಲಿ ಪಾಸ್ ಅಂತ ಒಂದ್ ತಗೋಬಹುದು ನಾವು. €30 ಕೊಟ್ಬಿಟ್ರೆ ಡೈಲಿ ಪಾಸ್ ಅಂತ ಕೊಡ್ತಾರೆ. ದಟ್ ಈಸ್ ಅಲೋಯಬಲ್ ಥ್ರೂಔಟ್ ಯುರೋಪ್. ನೀವು ಈ ದೇಶ ಆ ದೇಶ ಅಂತೇನಿಲ್ಲ. ಟ್ರಾಮು, ಅಲ್ಲಿಂದ ಟ್ರೈನು, ಬಸ್ಸು, 3ಕ್ಕೂ ಅಲೋಡ್. ಅದನ್ನ ತೋರ್ಸಿದ್ರೆ ಸಾಕು, ಅದನ್ನ ಸ್ವೈಪ್ ಮಾಡಿದ್ರೆ ಸಾಕು. ಬಸ್ಗಳೆಲ್ಲನೂ ಅದೆಲ್ಲ ಇಟ್ಟಿರ್ತಾರೆ, ಅದನ್ನ ತೋರಿಸಿದ್ರೆ ಬಾಗಲ್ ತೆಕ್ಕೊಳುತ್ತೆ, ಒಳಗೆ ಹೋಗ್ಬೋದು, ಎಲ್ ಬೇಕೋ ಇಳಿಬಹುದು, ಎಲ್ ಬೇಕೋ ಬರ್ಬೋದು. ಇದೊಂದ್ ಸತಿ ಪ್ರಾಬ್ಲಮ್ ಆಯ್ತು. ಎರಡನೇ ಪ್ರಾಬ್ಲಮ್ಮು, ಅಂಡರ್ ಗ್ರೌಂಡ್ ಟ್ರೈನ್ಸ್ ಇದೆ ಎಲ್ಲಾನು. ಇಲ್ಲಿ ನಮ್ಮಲ್ಲಿ ಇದೆಲ್ಲ ಅದೇ ತರ ಮೆಟ್ರೋ ಅಂಡರ್ ಗ್ರೌಂಡ್ ಟ್ರೈನ್ಸ್ ಇದೆ ಅಲ್ಲೆಲ್ಲ. 3 ಮಾಡಿಯಿಂದ ಕೆಳಗಿಳಿಬೇಕು, ಅಲ್ಲಿ ಟನಲ್ಗಳು ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ರೆಗ್ಯುಲರ್ ಟ್ರೈನ್ ರೂಟ್ಸ್ ಇದೆ. ಒಂದು ಸ್ವಲ್ಪ ಹೆವಿ ಟ್ರೈನ್ ಇತ್ತು, ಜನ ಎಲ್ಲ ಹತ್ತಿಳಿಯೋದೆಲ್ಲಾನು ಚಕ್ ಅಂತ ಹತ್ಬಿಡ್ಬೇಕು, ಇಲ್ದರ್ ಕೊಕ್ಕೊ ಅಂದ್ಬಿಟ್ಟು ಬಾಗ್ಲಾಕ್ಬಿಡುತ್ತದು. ವೈಫ್ ಉಳ್ಕೊಂಡ್ಬಿಟ್ಲು ಹೊರಗಡೆ, ಹತ್ತಕ್ಕಾಗ್ಲೇ ಇಲ್ಲ ಆ ಇದ್ರೊಳಗಡೆಗೆ. ನಾನು ನನ್ನ ವೈಫ್ ಉಳಿದ್ಬಿಟ್ವಿ, ಡಾಕ್ಟರ್ ಸನ್-ಇನ್-ಲಾ ಹೊಟ್ಟೋಗ್ಬಿಟ್ರು. ಫೋನ್ ಮಾಡಿದ್ವಿ, ನನ್ನ ಹತ್ರ ಇದೆ ಟಿಕೆಟ್ ಇದೆ ನನ್ನ ಹತ್ರನೇ, ನಾನ್ ನೆಕ್ಸ್ಟ್ ಟ್ರೈನ್ಗೆ ಬರ್ತೀನಿ, ನೀವು ಅಲ್ಲೇ ವೆಯ್ಟ್ ಮಾಡಿ ಅಂತ. ಅವರಲ್ಲಿ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳಿದಿದ್ರು. ನಾನ್ ನೆಕ್ಸ್ಟ್ ಟ್ರೈನ್ ಅಲ್ಲಿ ಫಸ್ಟ್ ಅವಳನ್ನ ಹತ್ಸಿ, ಆಮೇಲೆ ನಾನು ಹತ್ಬಿಟ್ಟು ವಿ ರೀಚ್ ಇದೆ. ಅಷ್ಟೊತ್ತಿಗೆ ಅವ್ರು ಅಲ್ಲಿ ಇಳಿದಿದ್ರು. ಆಮೇಲೆ ಒಟ್ಟಿಗೆ ನೆಕ್ಸ್ಟ್ 4 ಜನ ಇನ್ನೊಂದು ಟ್ರೈನ್ ತಕೊಂಡು ಹೋದ್ವಿ. ಎನಿ ನಂಬರ್ ಆಫ್ ಟೈಮ್ಸ್ ಯು ಕ್ಯಾನ್ ಟ್ರಾವೆಲ್ ಇನ್ ದಟ್ ಇಫ್ ಯು ಹ್ಯಾವ್ ಡೈಲಿ ಪಾಸ್. ವೈ ಐ ಟೆಲ್ ಯು ಈಸ್, ಅಲ್ಲೆಲ್ಲ ನಮಗ್ ಗೊತ್ತಾಗ್ಬೇಕು ಅಂದ್ರೆ ಎಷ್ಟು ಕ್ವಿಕ್ ಆಗಿರ್ಬೇಕು ಅಂತ. ಇಲ್ಲಿ ಮಾತ್ರ ಯಾಕೆ ಗೊತ್ತಾಗಲ್ಲ? ಜೀಲಿಲ್ಲ ಅಲ್ಲ, ಇಲ್ಲಿ ತಾತ್ಸಾರದ ಭಾವನೆ, ಏನಾಗತ್ ಬಿಡು ನೋಡ್ಕೊಳ್ಳೋಣ ಅಂತ. ಇಲ್ಲಿ ತುಚಕ್ ಅಂತ ಒಗ್ಯೋನು ಅಲ್ಲಿ ತಿನ್ಬಿಟ್ಟಿರ್ತಾನಲ್ಲ, ಅದನ್ನ ಕೈಗೆ ಉಕ್ಕೊಂಡು ಒಳಗಡೆ 20,000 ಸೂಟ್ ಒಳಗಡೆ ಹಿಂಗ್ ಇಟ್ಕೊಂಡಿರ್ತಾನೆ. ಯಾಕೆ ಅಂತಂದ್ರೆ 2,000 ಪೌಂಡ್ ಹಾಕ್ತಾನೆ ಅಂತ. ಈ ತರ 10 ಸೂಟ್ ತಗೋಬಹುದು ಅವ್ನ್ ಹಾಕೋ ದಂಡಕ್ಕೆ ಅಂತ. ಅವ್ನ್ ಸೂಟ್ ಒಳಗಡೆ ಗಲೀಜ್ನ ಇಟ್ಕೊಂಡಿರ್ತಾನೆ. ಇಲ್ಲಿ ಅಂತ ಒಗ್ಯೋನ್ ಅಲ್ಲಿ ಯಾಕೆ ಹೋಗ್ಯಾಲ? ಸೇಮ್ ಫೆಲೋ. ವೈ ಐ ಟೆಲ್ ಯು ಈಸ್, ಪೀಪಲ್ ವಿಲ್ ಲರ್ನ್ ದಿ ಲೆಸನ್ಸ್ ಬೈ ಹಾರ್ಡ್ ವೇ ಅಂತ. ನಿಮ್ ಡ್ಯೂಟಿ, ನೀವೆಲ್ಲ ಪಾಪ ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ಪಾಠ ಮಾಡ್ತಾ ಇದ್ರಿ, ಎಲ್ಲ ಅಡ್ವೊಕೇಟ್ಸ್ಗೂ ಹೇಳ್ಕೊಡಿ, ಗೊತ್ತಾಯ್ತಲ್ಲ? ಇಲ್ಲಿ ನೆಸಿಟಿ ಇದೆ ಬ್ಯಾಂಗ್ಳೂರಲ್ಲಿ. ಕೇಳ್ತಾರಲ್ಲ, ಕೇಳ್ಬೇಕಲ್ಲ. ನೀನ್ ಯಾವನಲ್ಲಿ ಅಂತಾರೆ ಅಂತವ್ರು ನೀವ್ಯಾರು ಏನ್ ಮಾಡ್ತೀರಿ? ಆ ಕಾಲ ಹೋಯ್ತು. 5 year ಸ್ಟೂಡೆಂಟ್ ನಾನು, ಇವನಿನ್ನ ಟೀಚ್ ಮೀನ್ ಬಿಡ್ತಾನವನು, ಮುಗಿದೋಯ್ತು ನೀವು ಅಲ್ಲಿಗೆ. ಪ್ರಶ್ನೆ ಬಂದಿರೋದು 2 ಕಡೆ ಪ್ರಾಬ್ಲಮ್ ಇದೆ. ಒಂದು, ಹುಡುಗರು ಕೇಳಕ್ ತಯಾರಾಗಿಲ್ಲ, ದೊಡ್ಡವ್ರು ಹೇಳ್ತಿಲ್ಲ. ಯಾವ್ದಾರು ಸ್ವಲ್ಪ ರಾಂಗ್ ಪ್ರಪೋಸಿಷನ್ ನಾವೇನಾದ್ರು ಹೇಳ್ತಾ ಇದ್ರೆ ಅಲ್ಲಿ ಕೂತಿರ್ತಿದ್ದಂತ ಲಾಯರ್ಸ್ ಬಂದು ಹಂಗ ಆರ್ಗ್ಯುಮೆಂಟ್ ಮಾಡಬೇಡ, ತಪ್ಪು ಅಂತ ಹೇಳೋರು. ಜಡ್ಜ್ಗೆ ಹೇಳ್ಬಿಡೋರು, ಸ್ವಾಮಿ ಆ ಹುಡುಗಂಗೇನು ಗೊತ್ತಿಲ್ಲ,
ರಾಂಗ್ ಪ್ರಪೋಸಿಷನ್ ಹೇಳ್ತಾ ಇದ್ದೇನೆ. ನಾಳೆ ತನಕ ಟೈಮ್ ಕೊಡಿ, ಓದ್ಕೊಂಡ್ ಬರ್ತಾನೆ, ನಾನೇ ಹೇಳ್ಕೊಟ್ಟು ಕಳಿಸ್ತೀನಿ ಅಂತ. ದಟ್ ವಾಸ್ ಬೆಂಗಳೂರು ಬಾರ್ ಸರ್. ಈಗಿಲ್ಲ, ಹೋಗ್ಬಿಡ್ತು, ಅವೆಲ್ಲ ಹೋಗ್ಬಿಡ್ತು ಆ ಟ್ರೆಡಿಷನ್. ಇಲ್ಲ. ಹಾಗಾಗಿ ನೀವೆಲ್ಲ ಹೇಳಿ, ಆಗೋ ಅಷ್ಟು ಹೇಳಿ. ನಮ್ಮ ಅಡ್ವೊಕೇಟ್ ಅಕಾಡೆಮಿಗೂ ಒಂದ್ ಸ್ವಲ್ಪ ಹೇಳಿ. ಹೇಳ್ತೇವೆ ಸರ್. ನಾನು ಐ ಆಮ್ ದ ಟ್ರೆಜರರ್ ಆಫ್ ಅಡ್ವೊಕೇಟ್ಸ್ ಅಕಾಡೆಮಿ. ಮತ್ ಮಾಡ್ಬೇಕಲ್ಲ ಪ್ರೋಗ್ರಾಮ್. ಇಲ್ಲಿ ಕರೆದ್ರು ಬರೋದು 10 ಜನ ಬರ್ತಾರೆ, ರಿಟೈರ್ಡ್ ಆಗಿತ್ತು. ಏನ್ ಮಾಡೋದು, ಅವ್ರು ಬೇರೆ ಇಂಟ್ರೆಸ್ಟ್ ಇಲ್ಲ. ಆನ್ಲೈನ್ ಮಾಡ್ಬಿಡಿ, ಆನ್ಲೈನ್ ಮಾಡ್ಬಿಡಿ. ತ್ರಿವಿಕ್ರಮ ಒಂದ್ 2-3 ಮಾಡಿಸಿದ್ರು, ಈಗ ಆನ್ಲೈನ್ ಮಾಡ್ತಾ ಟೈಮ್ ಆಗ್ಲಿಲ್ಲ. ಆನ್ಲೈನ್ ಈಗ ಆಮೇಲೆ ನಂಗೆ ಟೈಮ್ ಆಗ್ಲಿಲ್ಲ. ಕೇಳಿದ್ರು 2-3 ಸತಿ, ಹೆವಿ ರೋಸ್ಟರ್ಗಳು ಇರುತ್ತೆ, ಟೈಮೇ ಆಗ್ತಾ ಇಲ್ಲ ನನಗೆ. ಹಂಗಾಗಿ ಇನ್ನೊಂದ್ ಮಾಡಕ್ ಆಗಿಲ್ಲ. ನಾನು ಫಿಸಿಕಲ್ ಆಗಿ ಹೋಗ್ತಾ ಇದ್ದೀನಿ. ನೀವು ಹೋಗ್ತೀರಿ, ನನ್ಗೆ ಗೊತ್ತು, ಅದಕ್ಕೆ ಹೇಳಿದ್ದು. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಅಂತಲೇ ಅದಕ್ಕೆ ಹೇಳಿದ್ ನಾನು. ಅಲ್ಲಿ ಆ ಧಾರವಾಡದಲ್ಲಿ ಒಬ್ನ ಹುಡುಗ ಇದ್ದಾನೆ, ಅವನು ಚೆನ್ನಾಗ್ ಮಾಡ್ತಾನೆ. ಹೌದೌದು, ಮಾಡ್ಬೇಕು ಸರ್. ಅವನು ಚೆನ್ನಾಗ್ ಮಾಡ್ತಾನೆ ಇವೆಲ್ಲ. ಒಬ್ಬ ಹುಡುಗ ಇದ್ದಾನೆ ಧಾರವಾಡದಲ್ಲಿ, ನಿಮ್ ಜೊತೆ ಎಲ್ಲ ಸೇರಿದ್ದಾನೆ ಅವನು. ಹೌದೌದು, AILUಗೆ. ನಾನು ಹೇಳಿದೆ, ನೋಡ್ರಿ ಅದ್ ಚೆನ್ನಾಗಿದೆ, ಪ್ರೋಗ್ರಾಮ್ ಮಾಡ್ರಿ ಅಂತ. ಈ ಸರಿ ತುಂಬಾ ಜನ ಹುಡುಗರು ಪಾಸ್ ಆಗಿದ್ದಾರೆ. ಯಾಕೆ ಅಂತಂದ್ರೆ ಆ ಇಂಟರ್ವ್ಯೂದೊಂದು ಮಾಡ್ಕೊಟ್ಟೆ. ಇಂಟರ್ವ್ಯೂದೊಂದು ಮಾಡ್ಕೊಟ್ಟೆ. ಎಲ್ಲ ನಾವು ಎಕ್ಸಾಮ್ ಪಾಸ್ ಮಾಡ್ಬಿಡ್ತೀವಿ ಸರ್, ಇಂಟರ್ವ್ಯೂ ಅಲ್ಲಿ ಫೇಲ್ ಆಗ್ಬಿಡ್ತಾ ಇದ್ದೀವಿ ಅಂತ. ಸೊ ಇಂಟರ್ವ್ಯೂದ್ ಈ ಸರಿ ಹೇಳಿದ್ದೆ, ಏನ್ ಮಾಡ್ಬೇಕಪ್ಪ ಅಂತ. ಸುಮಾರು ಜನ ಪಾಸ್ ಆಗಿದ್ದಾರೆ. ಅವರೆಲ್ಲ ಹಾಕಿದ್ರಂತ ಅವ್ರಿಗೆ. ಕ್ಲಾಸ್ ಅಟೆಂಡ್ ಮಾಡಿದವರು ಅಲ್ಲ, ಅವ್ರು ಹೇಳಿದ್ರು ಈ ತರ ನಮ್ಮ ಐಲು ಲೆಕ್ಚರ್ ಸೇರಿ ಪಾಸ್ ಆದವ್ರ ಲಿಸ್ಟ್ ಒಂದನ್ನು ಹಾಕಿದ್ರು ನನ್ಗೆ. ಇಷ್ಟು ಜನ ಪಾಸ್ ಆಗಿದ್ದಾರೆ ನಮ್ ಲೆಕ್ಚರ್ಸ್ ಕೇಳಿ ಅಂತ. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ. ಅಂದ್ರೆ 2ನೇ ಸತಿ 3ನೇ ಸತಿ ಎಲ್ಲ ತಗೊಂಡಿದ್ರಲ್ಲ, ಅವರೆಲ್ಲ ಪಾಪ ಈ ಸರಿ ಚೆನ್ನಾಗ್ ಮಾಡಿ ಪಾಸ್ ಆಗಿದ್ದಾರೆ. ಇನ್ನು ತಿರ್ಗಾ 91 ಜನಕ್ಕೆ ಕರೆದಿದ್ದಾರೆ. ಕರೆದಿದ್ದಾರೆ, ಸೇರ್ಸ್ಕೊಳಕ್ ಹೇಳಿ. ಎಲ್ಲಿಗ್ ಬಂತು ಇವ್ರೆ?